ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವರು ಮಂಡ್ಯನ ಮಗ ರೈತರ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜಯೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಹಾಕ್ರಿ, 5,000 ಕೊಡಲಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ, ಜಯ ಜಯ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಹಾಡ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತೊಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರು ಡಿ ಕೆ ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ, ಸೌರ ವಿದ್ಯುತ್ತದ ನೀವು ಎಟ್ಟಿಗೆ ಪರ್ ಯೂನಿಟ್ ನೀವು ಎಟ್ಟಿಗೆ ತೊಗೊಳಕತ್ತೀರಿ? ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ. ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟ್ರಿಗೆ 40 ಮೆಗಾವಾಟ್ ಮಾಡ್ಬೋದು, ನಮ್ಮ ಕಾರ್ಖಾನೆಗೆ 15 ಮೆಗಾವಾಟ್ ಮಾಡ್ಬೋದು, 25 ಮೆಗಾವಾಟು. ನೀವು ₹6 ಕೊಡ್ರಿ, ₹6 ಕೊಡ್ರಿ, ನಾನು 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವರು 14,500ದಾಗ ₹6 ಕೊಡ್ತೀವಿ ಅಂತ ಬರ್ದಾರೆ. ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವರು ಮಂಡ್ಯನ ಮಗ ರೈತರ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜಯೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಹಾಕ್ರಿ, 5,000 ಕೊಡಲಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ, ಜಯ ಜಯ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ ಜಯ 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 ಹಾಡ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತೊಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರು ಅದಾವ? ಡಿ ಕೆ ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ, ಸೌರ ವಿದ್ಯುತ್ತದ ನೀವು ಎಟ್ಟಿಗೆ ಪರ್ ಯೂನಿಟ್ ನೀವು ಎಟ್ಟಿಗೆ ತೊಗೊಳಕತ್ತೀರಿ? ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ. ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟ್ರಿಗೆ 40 ಮೆಗಾವಾಟ್ ಮಾಡ್ಬೋದು, ನಮ್ಮ ಕಾರ್ಖಾನೆಗೆ 15 ಮೆಗಾವಾಟ್ ಮಾಡ್ಬೋದು, 25 ಮೆಗಾವಾಟು. ನೀವು ₹6 ಕೊಡ್ರಿ, ₹6 ಕೊಡ್ರಿ, ನಾನು 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವರು 14,500ದಾಗ ₹6 ಕೊಡ್ತೀವಿ ಅಂತ ಬರ್ದಾರೆ.